ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಬಹಳ ನೋವಿನ ಘಟನೆ ಬಗ್ಗೆ ಮಾತಾಡಬೇಕಾಗಿದೆ. ನಾಗಮಂಗಲದ ದೇವಲಾಪುರ ರಸ್ತೆಯಲ್ಲಿ ನಡೆದ ಈ ದುರಂತ ಒಂದು ಕುಟುಂಬವನ್ನೇ ಶೋಕದಲ್ಲಿ ಮುಳುಗಿಸಿದೆ. ಹೌದು, ಈ ಘಟನೆಯಲ್ಲಿ ಗಿರೀಶ್ ಅನ್ನೋ ಒಬ್ಬ ಯುವಕ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಅಸಲಿಗೆ ಈ ಅಪಘಾತ ಆಗಿದ್ದು ಹೇಗೆ, ಅದಾದ್ಮೇಲೆ ಏನಾಯ್ತು, ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ಈ ದುರಂತಕ್ಕೆ ಕಾರಣ ಏನು, ಆ ಕ್ಷಣದಲ್ಲಿ ನಿಜಕ್ಕೂ ನಡೆದಿದ್ದೇನು, ಆ ಘಟನೆಯ ವಿವರಗಳನ್ನ ಈಗ ಅರ್ಥ ಮಾಡಿಕೊಳ್ಳೋಣ. ಗಿರೀಶ್ ತನ್ನ ಹೀರೋ ಸ್ಪ್ಲೆಂಡರ್ ಬೈಕ್ನಲ್ಲಿ ದೇವಲಾಪುರದಿಂದ ನಾಗಮಂಗಲ ಕಡೆಗೆ ಹೋಗ್ತಾ ಇದ್ರು. ಬಹುಶಃ ಅದು ಅವರ ದಿನನಿತ್ಯದ ದಾರಿಯೇ ಇರಬೇಕು. ಆದ್ರೆ ಆ ದಿನ ಅವರ ಪಾಲಿಗೆ ಕರಾಳ ದಿನವಾಗಿತ್ತು. ಇಲ್ನೋಡಿ, ಘಟನೆಯ ಕಾರಣವಾದ ಅಂಶಗಳು ಸ್ಪಷ್ಟವಾಗಿವೆ. ಒಂದು ಕಡೆ ಗಿರೀಶ್ ತನ್ನ ದಾರಿಯಲ್ಲಿ ಹೋಗ್ತಿದ್ರೆ, ಇನ್ನೊಂದು ಕಡೆಯಿಂದ ಅಂದ್ರೆ ಎದುರಿನಿಂದ ಬಂದ ಬಜಾಜ್ ಸಿಟಿ 125 ಬೈಕ್ ಅತೀ ವೇಗ ಮತ್ತು ಅಜಾಗರೂಕತೆಯಿಂದ ಬಂದು ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಒಂದು ಕ್ಷಣದ ನಿರ್ಲಕ್ಷ್ಯ ಎಂಥ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಯಲ್ವಾ? ಆದ್ರೆ ಇಂಥ ಒಂದು ಆಘಾತಕಾರಿ ಘಟನೆ ನಡೆದಾಗ ಅಲ್ಲೇ ಇದ್ದ ಕೆಲವರು ಮಾನವೀಯತೆ ಮೆರೆದಿದ್ದಾರೆ. ಅವರು ತಕ್ಷಣಕ್ಕೆ ಹೇಗೆ ಸ್ಪಂದಿಸಿದ್ರು ಅನ್ನೋದನ್ನ ನೋಡೋಣ. ಗಿರೀಶ ಅಪಘಾತವಾಗಿ ಗಂಭೀರವಾಗಿ ಗಾಯಗೊಂಡು ಬಿದ್ದಿದ್ದಾಗ ಬ್ರಹ್ಮದೇವರ ಹಳ್ಳಿಯ ಮಂಜುನಾಥ್ ಮತ್ತು ಕ್ಯಾತನಹಳ್ಳಿಯ ನಾಗೇಶ್ ಅನ್ನೋ ಇಬ್ರು ತಕ್ಷಣ ಸಹಾಯಕ್ಕೆ ಧಾವಿಸಿದ್ದಾರೆ. ಅವರ ಈ ಸ್ಪಂದನೆ ನಿಜಕ್ಕೂ ಶ್ಲಾಘನೀಯ. ಇವರಿಬ್ರು ಒಂದು ಕ್ಷಣನೂ ತಡ ಮಾಡ್ದೆ ಗಿರೀಶರನ್ನ ನಾಗಮಂಗಲದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕಷ್ಟನ ಸಮಯದಲ್ಲಿ ಹೀಗೆ ಸಹಾಯಕ್ಕೆ ಬರೋ ಮನಸ್ಸುಗಳೇ ನಮ್ಮ ಸಮಾಜದ ನಿಜವಾದ ಶಕ್ತಿ. ಆಸ್ಪತ್ರೆಗೆ ಸೇರಿದ ಮೇಲೆ ಗಿರೀಶರನ್ನ ಉಳಿಸಿಕೊಳ್ಳೋಕೆ ಒಂದು ದೊಡ್ಡ ಹೋರಾಟವೇ ಶುರುವಾಗುತ್ತೆ. ಇದು ಒಂದಲ್ಲ, ಹಲವು ಆಸ್ಪತ್ರೆಗಳಿಗೆ ಸಾಗಿದ ಒಂದು ಕಠಿಣ ಪ್ರಯಾಣವಾಗಿತ್ತು. ಈ ಸ್ಲೈಡ್ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ ಗಿರೀಶರ ಜೀವ ಉಳಿಸೋಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಮೊದಲು ನಾಗಮಂಗಲ ಸರ್ಕಾರಿ ಆಸ್ಪತ್ರೆ, ಅಲ್ಲಿಂದ ಎಸಿಗಿರಿ ಆಸ್ಪತ್ರೆಗೆ, ಪರಿಸ್ಥಿತಿ ಇನ್ನೂ ಗಂಭೀರವಾದಾಗ ಬೆಂಗಳೂರಿನ ಮಹಾವೀರ್ ಜೈನ್ ಆಸ್ಪತ್ರೆಗೆ, ಕೊನೆಗೆ ತೀವ್ರ ಚಿಕಿತ್ಸೆ. ತಿಂಗಳಲ್ಲಿ 2 ರಿಂದ 5 ಕೆಜಿ ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದ್ರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದ್ರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ. ನಿಮ್ಗೆ ಬೇಕು ಅಂದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಸಪ್ತಗಿರಿ ಆಸ್ಪತ್ರೆಗೆ ಹೀಗೆ ಒಂದರ ಹಿಂದೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾನೇ ಇದ್ರು. ಅಯ್ಯೋ, ದುರದೃಷ್ಟ ಅಂದ್ರೆ ಇದೆ. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಾಯಗಳು ತುಂಬಾ ಗಂಭೀರವಾಗಿದ್ರಿಂದ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಗಿರೀಶ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ್ರು. ಗಿರೀಶರನ್ನಂತೂ ಉಳಿಸ್ಕೊಳ್ಳೋಕಾಗ್ಲಿಲ್ಲ. ಆದ್ರೆ ಈಗ ಅವರ ಕುಟುಂಬ ನ್ಯಾಯಕ್ಕಾಗಿ ಹೋರಾಟ ಶುರು ಮಾಡಿದೆ. ಕಾನೂನಿನ ಮೊರೆ ಹೋಗಿದೆ. ಈ ಇಡೀ ಪ್ರಕರಣದಲ್ಲಿ ನಾವು ಕೆಲವರನ್ನ ನೆನ್ಪಿಟ್ಕೊಳ್ಳೇಬೇಕು. ಒಬ್ರು ಜೀವ ಕಳ್ಕೊಂಡ ಗಿರೀಶ, ಇನ್ನಿಬ್ರು ಸಮಯಕ್ಕೆ ಸರಿಯಾಗಿ ಸಹಾಯಕ್ಕೆ ಬಂದ ಮಂಜುನಾಥ್ ಮತ್ತು ನಾಗೇಶ್, ಮತ್ತು ಈಗ ನ್ಯಾಯಕ್ಕಾಗಿ ನಿಂತಿರೋ ಅವರ ಸಹೋದರ. ಗಿರೀಶರ ಅಣ್ಣ ಈ ದುರಂತಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ತಗೋಬೇಕು ಅಂತ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ದೂರು ದಾಖಲಿಸಿದ್ದಾರೆ. ಇದು ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯ ಮೊದಲ ಹೆಜ್ಜೆ. ಕುಟುಂಬದ ಮನವೇ ತುಂಬಾನೇ ಸ್ಪಷ್ಟವಾಗಿದೆ. ಈ ಅಪಘಾತಕ್ಕೆ ಕಾರಣವಾದ ಆ ಬೈಕ್ ಚಾಲಕನ ನಿರ್ಲಕ್ಷ್ಯಕ್ಕೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಅವರ ಆಗ್ರಹ. ಈ ಇಡೀ ಘಟನೆಯನ್ನ ನೋಡಿದ್ಮೇಲೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ರಸ್ತೆ ಅಪಘಾತಗಳನ್ನ ತಡೆಯೋದು ಇದು ಯಾರ ಜವಾಬ್ದಾರಿ? ಕೇವಲ ಪೊಲೀಸರದ್ದ, ಸರ್ಕಾರದ್ದ, ಅಥವಾ ರಸ್ತೆಗೆ ಇಳಿಯೋ ಪ್ರತಿಯೊಬ್ಬರ ಜವಾಬ್ದಾರಿನೂ ಇದರಲ್ಲಿದೆಯಾ? ಈ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಿದೆ.